ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೆರಿ ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್ ಇನ್ ಯೋರ್ ಪ್ಲೇಸಸ್. ಈ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಬೈಬಲ್ ಸ್ಟಡಿಯನ್ನು ಪ್ರಾರಂಭ ಮಾಡುವ. ದೇವರ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗಲ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲ ಆತನು ನಿಮ್ಮನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಎಂಬುದಾಗಿ. ಹಾಗಾಗಿ ನಾವು ದೇವರ ಸಮೀಪಕ್ಕೆ ಬರುವ, ಆಗ ದೇವರು ನಮ್ಮ ಜೊತೆಯಲ್ಲಿರ್ತಾನೆ. ಮತ್ತೆ ದೇವರ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲಕ್ಕೆ ತರ್ತಾನೆ ಎನ್ನುವಂಥ ನಂಬಿಕೆಯಲ್ಲಿ ನಾವು ದೇವರನ್ನು ಆರಾಧಿಸುವ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಆರಾಧನೆಗೆ ಸಿದ್ಧ ಮಾಡಿಕೊಳ್ಳುವ. ಯೌವನಸ್ಥನೇ, ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ನಮ್ಮ ಈ ಸತ್ಯವೇದ ಆನ್ಲೈನ್ ಪ್ರಾರ್ಥನಾ ಕೂಟವು ತಂದೆ, ಮಗ, ಪರಿಶುದ್ಧಾತ್ಮನಾದಂಥ ತ್ರಯೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. Dear friends, on this evening, to worship God, let's sing a song, Count Your Blessings, name them one by one. So let us all count all our blessings that we have received from the God. As the song says, we have received multiple blessings that we cannot count on. So still, let our heart be filled with joy and grateful to God and sing this song. When up all life you are tempted storm, when your heart is good, is thinking all is gone. Count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. Are you ever burdened with the load of care? Does the crossing heavy you are called to bear? Count your many blessings, every doubt will fly, and you will be singing as the days go by. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. When you look at others with their lands of gold, think that Christ has promised you His self-control. Count your many blessings, honey, cannot die. Your reward in heaven, know your hope on high. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. So this was a beautiful song. So next we'll sing another song for the glory of God. ಬಾಯಾರಿದ ಜಂಕಿ ನೀರನ್ನ ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ ಯೇಸು. So is our heart filled with anxieties and any troubles? Let our hearts be pant for the waters of Christ that Jesus Christ given to the Samaritan women. ನಾವು ಯೇಸು ಸ್ವಾಮಿ ಹೇಗೆ ಸಮಾರ್ಯದ ಸ್ತ್ರೀಗೆ ನೀರನ್ನು ಕೊಡುವುದರ ಮೂಲಕ ಆಕೆಯ ದಾಹವನ್ನು ನೀಗಿಸಿ ಜೀವವನ್ನ ಆಕೆಯಲ್ಲಿ ಹುಟ್ಲಿಕ್ಕಾಗುವಂತೆ, ಅಥವಾ ಆಕೆ ಎಲ್ಲ
ಸತ್ಯವನ್ನ ದೇವರನ್ನ ತೋರಿಸಿಕೊಂಡ ಹಾಗೆ ದೇವರ ವಾಕ್ಯದಲ್ಲಿ ಸಿಗುವಂತ ನಮ್ಮ ಎಲ್ಲ ಆಶೆಗಳನ್ನು ತಿಳಿಸುವಂತ ಈ ಗೀತೆಯನ್ನ ದೇವರ ಮಹಿಮೆಗಾಗಿ ಹಾಡುವ. ಹೃದಯ ನಿನಗಾಗಿಯೇ ಹಾರೈಸುತ್ತದೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿಯೇ ಹಾರೈಸುತ್ತದೆ. ಜೀವಿತ ಕರಡು ಭೂಮಿಯೇ ನೀನು ಇಲ್ಲದ ಹೃದಯ ಆರು ಭೂಮಿಯೇ ನೀನು ಇಲ್ಲದ ಜೀವಿತ ಕರಡು ಭೂಮಿಯೇ ಸೊ ಇವತ್ತಿಗೆ ಕೊನೆಯದಾಗಿ ನಾವು ದೇವರ ಮಹಿಮೆಗಾಗಿ ಇದುವೇ ಪ್ರಸನ್ನ ವೇಳೆಯು, ಇದುವೇ ರಕ್ಷಣಾ ದಿನವು, ಕೃಪಾ ಕಾಲವು ಎಂದೀಗಲೇ ಎನ್ನುವಂತ ಗೀತೆಯನ್ನ ನಾವು ಹಾಡೋಣ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಎಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು,
ಮಾಡು ಪಾಪದ ಮಾರ್ಗವ ತ್ಯಜಿಸಿ ಬಿಡು ಪಾಪಿಯೇ ಮಾನಸಾಂತರ ಪಡು ಪಾಪದ ಮಾರ್ಗವ ತ್ಯಜಿಸಿ ಬಿಡು ಕ್ರಿಸ್ತನ ಹತ್ರಕ್ಕೆ ಬಂದೀಗ ಶ್ರಮ ಪಡೆ ನೀ ಹೊಂದೀಗ ಇದುವೇ ಪ್ರಸನ್ನ ಬೆಳೆಯು ಪ್ರಸನ್ನ ದಿನವು ಕೃಪಾಕಾಲವು ಇಂದಿಗಲೇ ಇದುವೇ ಪ್ರಸನ್ನ ಬೆಳೆಯು ರಕ್ಷಣಾ ದಿನವು ಕೃಪಾಕಾಲವು ಇಂದಿಗಲೇ ಪಾಪದ ಭಾರ ಹೇಗೆ ಹೊರುತ್ತಿ ತೀರ್ಪಿಗೆ ಏಕೆ ಗುರಿಯಾಗುತ್ತಿ ಪಾಪದ ಭಾರ ಹೇಗೆ ಹೊರುತ್ತಿ ತೀರ್ಪಿಗೆ ಏಕೆ ಗುರಿಯಾಗುತ್ತಿ ಶಿಲುಬೆಯಾಡಿದ ಯೇಸುವನು ನಮಗೆ ಒಂದು ಜೀವವನು ಇದುವೇ ಪ್ರಸನ್ನ ಬೆಳೆಯು ರಕ್ಷಣಾ ದಿನವು ಇನ್ನು ಕಾಲವು ಇಂದಿಗಲೇ ಇದುವೇ ಪ್ರಸನ್ನ ಬೆಳೆಯು ರಕ್ಷಣಾ ದಿನವು ಕಾಲವು ಹಿಂದಿಗಲೇ ಒಂದೇ ಸಾರಿ ನೀ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗದು ಒಂದೇ ಸಾರಿ ನೀ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗದು ದೇವರ ನೀತಾನೆ ಮಗವು ತಪ್ಪಿಸಿಕೊಳ್ಳುವುದು ಅಸಾಧ್ಯವು ಇದುವೇ ಪ್ರಸನ್ನ ಬೆಳೆಯು ರಕ್ಷಣಾ ದಿನವು ಕಾಲವು ಇಂದಿಗಲೇ ಇದುವೇ ಪ್ರಸನ್ನ ಬೆಳೆಯು ರಕ್ಷಣಾ ದಿನವು ಕಾಲವು ಇಂದಿಗಲೇ ಕಾಲವು ಇಂದಿಗಲೇ ನಾವು ಸ್ವಲ್ಪ ಹೊತ್ತು ನಮ್ಮ ಶಿರೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ದೇವರ ಪ್ರಸನ್ನತೆಯನ್ನು ಬಯಸಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಪ್ರಾರ್ಥನೆಯನ್ನು ಮಾಡೋಣ. ಭೂಪರಲೋಕಗಳ ಒಡೆಯನು, ನಮ್ಮೆಲ್ಲರ ಸೃಷ್ಟಿಕರ್ತನು, ಪರಿಪಾಲಕನು, ಪ್ರೀತಿ ಸ್ವರೂಪಿಯಾದಂಥ ದೇವರೇ, ಈ ಸಂಜೆಯ ವೇಳೆಗಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ಈ ದಿನವೆಲ್ಲ ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ, ಕಾಪಾಡಿದ್ದಕ್ಕಾಗಿ, ನಮ್ಮ ದಿನನಿತ್ಯದ ಜೀವನ ಎಂಬ ಪ್ರಯಾಣದಲ್ಲಿ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ನನಗೆ ಅಪಾರವಾದ ಸ್ತುತಿ ಸ್ತೋತ್ರಗಳನ್ನು ಹೃದಯಾಂತರಾಳದಿಂದ ಸಮರ್ಪಿಸ್ತೇವೆ. ಸ್ವಾಮಿ, ಸಂಜೆ ವೇಳೆಯಲ್ಲಿ ನಿನ್ನ ಮಕ್ಕಳಾದಂಥ ನಾವು ನಿನ್ನ ಸತ್ಯವೇದ ಅಧ್ಯಯನಕ್ಕಾಗಿ ಆನ್ಲೈನ್ ಮೂಲಕ ಕೂಡಿ ಬರುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಎಂಬುದಾಗಿ. ನಾವು ಕೂಡ ಆನ್ಲೈನ್ನಲ್ಲಿ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಸೇರಿ ಬರುವಾಗ ನೀನು ನಮ್ಮ ಮಧ್ಯದಲ್ಲಿದ್ದೆ ಎಂಬುದಾಗಿ ನಂಬ್ತೇವೆ. ನಾವು ಮಾಡುವಂಥ ಈ ಪ್ರಾರ್ಥನೆಯಲ್ಲಿ ನಿನ್ನ ಆತ್ಮನನ್ನು ನಮ್ಮ ಜೊತೆಯಲ್ಲಿರಿಸಿ ನಾವು ಆಧ್ಯಾತ್ಮಿಕವಾದಂಥ ಲಾಭವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರ ಹೃದಯದಲ್ಲಿ ನಿಂತಾನೆ ಕಾರ್ಯ ಮಾಡು. ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ನಾವೆಲ್ಲ ಜನರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ. ವಿಶೇಷವಾಗಿ ನಾವು ಜೀವನ ಮಾಡುವಂಥ ಈ ಒಂದು UAಯಲ್ಲಿ ಅನೇಕರು ಮಳೆಯಿಂದ ತೊಂದರೆಗೆ ಸಿಲುಕಿರುವಂಥ ಪರಿಸ್ಥಿತಿಗಳನ್ನು ನಾವು ಕಾಣುವಂಥವರಾಗಿದ್ದೇವೆ. ಅಂತ ಎಲ್ಲ ಜನರ ಮೇಲೆ ನಿನ್ನ ದಯ ಇರಲಿ. ಮಳೆಯಿಂದ ಕಷ್ಟದಲ್ಲಿರುವಂಥವರು, ಪ್ರಯಾಣದಲ್ಲಿ ಮಧ್ಯದಲ್ಲಿ ಸಿಲುಕಿಕೊಂಡು ಸಮಸ್ಯೆಗಳನ್ನು ಎದುರಿಸ್ತಿರುವಂಥವರು, ತಮ್ಮ ಮನೆ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವಂಥ ಎಲ್ಲ
ಜನರ ಮೇಲೆ ನಿನ್ನ ದಯ ಇರಲಿ. ಅವರೆಲ್ಲರ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಟ್ಟು ಅವರನ್ನು ನೀತಾನೆ ಕೈ ಹಿಡಿದು ನಡೆಸಿ ಎಂಬುದಾಗಿ ಬೇಡ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಭೆಯನ್ನು ನೆನಪು ಮಾಡ್ತೇವೆ. ಕ್ರಿಸ್ತವಂದನ ಕನ್ನಡ ಸಭೆಯಲ್ಲಿ ಕೊಟ್ಟಂತಹ ಎಲ್ಲ ರೀತಿಯ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಕುಟುಂಬ ವ್ಯಕ್ತಿಗಳನ್ನು ನಿಂತಾನೆ ಆಶೀರ್ವಾದ ಮಾಡು. ಅನೇಕರು ತಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಂಡಂಥ ಅನೇಕ ವಿಷಯಗಳಿವೆ. ಆ ಎಲ್ಲ ವಿಷಯಗಳಿಗಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸ್ತೇವೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬೇಕಾದ ಸಹಾಯವನ್ನು ಅನುಗ್ರಹಿಸು. ಮಕ್ಕಳ ಶಾಲೆ ಅಡ್ಮಿಷನ್ ಮಾಡುವುದರ ವಿಷಯದಲ್ಲಿ ಬೇಕಾದ ಆರ್ಥಿಕ ಸಹಾಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಇನ್ನು ಆರೋಗ್ಯದ ವಿಷಯಗಳಲ್ಲಿ ಬೇಕಾದಂಥ ನಿನ್ನ ಮಾರ್ಗದರ್ಶನವನ್ನು ಕಾಲಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಿಂತಾನೆ ಅನುಗ್ರಹಿಸಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ದೂರದಲ್ಲಿರುವಂಥ ಎಲ್ಲ ನಮ್ಮ ಪ್ರೀತಿಪಾತ್ರ ಕುಟುಂಬದವರನ್ನು ನೆನಪು ಮಾಡಿಕೊಳ್ತೇವೆ. ಅವರೆಲ್ಲರೂ ಇರುವಂಥ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರನ್ನು ಕಾಪಾಡು. ನಿನಗೆ ಮೆಚ್ಚುಗೆಯುಳ್ಳಂಥ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ನಡೆಸು ಸ್ವಾಮಿ. ನಮ್ಮ ಸಭೆಯನ್ನು ಆಶೀರ್ವಾದ ಮಾಡು. ಇಲ್ಲಿಯ ತನಕ ನಿನ್ನ ಸಭೆಯನ್ನು ಕಾಪಾಡಿದ್ದಿ, ಬೆಳೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಕೂಡ ಸಭೆಯನ್ನು ಆಶೀರ್ವದಿಸಿ ನಿನ್ನ ರಾಜ್ಯದ ಮಹಿಮೆಗಾಗಿ ನಿನಗೆ ಸಾಕ್ಷಿ ಕೊಡುವಂಥ ಪ್ರಜೆಗಳಾಗಿ ಸಭೆಯಾಗಿ ಉಳಿಲಿಕ್ಕಾಗುವಂತೆ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯ ಜವಾಬ್ದಾರಿ ಹೊತ್ತಂಥ ಎಲ್ಲರ ಮೇಲೆ ನಿನ್ನ ದಯೆ ಇರಲಿ. ಹಾಗೂ ಇರುವಂಥ ಎಲ್ಲ ಪ್ರತಿಯೊಂದು ವ್ಯಕ್ತಿಗಳ ಪ್ರಯಾಣ, ಉದ್ಯೋಗ, ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು. ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆ. ಆಗ ನಿನ್ನ ವಾಕ್ಯದ ಗುಣಾರ್ಥಗಳನ್ನು ಗ್ರಹಿಸುವ ಎಂಬುದಾಗಿ ಭಕ್ತನು ಹೇಳಿದ ಹಾಗೆ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯದ ಗುಣಾರ್ಥಗಳನ್ನು ತಿಳಿದುಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡು. ಆ ಮೂಲಕ ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಒಳ್ಳೆಯ ಬೀಜಗಳಾಗಿ ಬಿತ್ತಲ್ಪಟ್ಟು ಆ ವಾಕ್ಯ 190% ಫಲ ಕೊಡಲಿಕ್ಕೆ ಆಗುವಂತೆ ನಮ್ಮ ಹೃದಯಗಳನ್ನು ಮಾರ್ಪಡಿಸು. ನಿನ್ನ ವಾಕ್ಯವನ್ನು ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಆತ್ಮನಿಂದ ತುಂಬಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯ ದೇವಜನರೇ, ನಾವು ಇವತ್ತು ಕೀರ್ತನೆಗಳ ಪುಸ್ತಕವನ್ನು ಸತ್ಯವೇದ ಧ್ಯಾನಕ್ಕಾಗಿ ಧ್ಯಾನ ಮಾಡಲಿಕ್ಕಿರುವಾಗ 46ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. 46. ಸೊ ನಾವು 46ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿಂತ ಮುಂಚೆ ಎಲ್ರಿಗೆ ಪ್ರಭು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಮಾತ್ರವಲ್ಲದೆ ನಾವು ಈ ಸತ್ಯವೇದ ಅಧ್ಯಯನವನ್ನು ಧ್ಯಾನ ಮಾಡಲಿಕ್ಕಿರುವಾಗ 46ನೇ ಕೀರ್ತನೆಯ ಅಧ್ಯಾಯವನ್ನು ನಾನೊಂದ್ಸಲ ಓದ್ತೇನೆ. 46. ಯೆಹೋವನ ಭಕ್ತ ಪಾಲಕನು ಸರ್ವಾಧಿಪತಿ ಎಂಬುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಕೊರೋಹಿಯರ ಗೀತ ತಾರಕ ಸ್ಥಾಯಿಯಲ್ಲಿ ಹಾಡತಕ್ಕದ್ದು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೌರೆಯನ್ನು ಕಾರಿದರೇನು, ಅದರ ಅಲ್ಲ ಕೊಲ್ಲೋಳಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು. ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡ್ರಿ. ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಬಿಲ್ಲುಗಳನ್ನು ಬಲೆಯುಗಳನ್ನು ಮುರಿದು ಹಾಕಿದ್ದಾನೆ. ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಬಿಡಿರಿ, ನಾನೇ ದೇವರು. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೆಂದು ತಿಳುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ನಾವು 46ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ನಾವು ಕೀರ್ತನೆಯ ದ್ವಿತೀಯ ಭಾಗ 2ನೇ ಭಾಗದಲ್ಲಿ 46ನೇ ಅಧ್ಯಾಯ ಅದನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಈ ಕೀರ್ತನೆಯನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ಈ ಕೀರ್ತನೆಯನ್ನು ಬರೆದಂಥವರು ಕೊರೋಹ್ಯರ ಒಂದು ಗುಂಪಿನ ವ್ಯಕ್ತಿ. ಅದರ ಕುರಿತಾಗಿ ಸನ್ ಆಫ್ ಕೊರೋಹನ ಒಬ್ಬ ಮಗ ಈ ಕೀರ್ತನೆಯನ್ನು ಬರೆದಿರಬಹುದು ಎಂಬುದಾಗಿ ನಾವು ಊಹೆಯನ್ನು ಮಾಡ್ಬೋದು. ಅಂತ ಹೇಳಿದ್ರೆ ಕೊರೋಹ್ಯರ ಪದ್ಯ ಅಂತ ಹೇಳಿದ್ರೆ, ಕೊರೋಹ್ಯರು ದಾವೀದನ ಕಾಲದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಅಥವಾ ಸೊಲೊಮೋನನ ಕಾಲದಲ್ಲಿ
ಯೆರೂಸಲೇಮ್ ದೇವಾಲಯದಲ್ಲಿ ಯಾಜಕತ್ವವನ್ನು ನಡೆಸುತ್ತಿದ್ದಂತಹ ಒಂದು ವರ್ಗ. ಆ ವರ್ಗದವರು ಈ ಕೀರ್ತನೆಯನ್ನ ದೇವರ ಮಹಿಮೆಗಾಗಿ ರಚಿಸಿರಬಹುದು ಎಂಬುದಾಗಿ ನಾವು ನೋಡ್ತೇವೆ. ಈ ಕೀರ್ತನೆಯಲ್ಲಿ ನಾವು 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ ಇದಕ್ಕೆ ನಮಗೆ ಸ್ವಲ್ಪ ಪೂರಕವಾದಂತಹ ಎವಿಡೆನ್ಸ್ ಸಿಗ್ತದೆ. ಏನು ಎವಿಡೆನ್ಸ್ ಅಂತ ಹೇಳಿದ್ರೆ, ಅಲ್ಲಿ ಯಾಜಕ ವರ್ಗದವರಲ್ಲಿ ಕೊರೋಹ್ಯರ್ ಎನ್ನುವಂತ ಒಂದು ಯಾಜಕ ವರ್ಗ ಇತ್ತು. ಅವರು ದೇವರಿಗೆ ಸ್ತೋತ್ರಗಳನ್ನು ಮಾಡುವಾಗ ಕೀರ್ತನೆಗಳನ್ನ ರಚಿಸಿ ಆಡ್ತಾ ಇದ್ರು ಎಂಬುದಾಗಿ. ಹಾಗಾಗಿ ಈ ಕೀರ್ತನೆಯಲ್ಲಿ ಬೇರೆ ಬೇರೆ ಕೀರ್ತನೆ ರಚಕರು ಬರೆದಿರೋ ಹಾಗೆ ಇದನ್ನ ಕೊರೋಹ್ಯರು ಬರೆದಂತಹ ಒಂದು ಕೀರ್ತನೆ ಎಂಬುದಾಗಿ ನೋಡ್ತೇವೆ. ಸೊ ಈ ಕೀರ್ತನೆಯ ಒಂದು ಟೈಟಲ್ ಅನ್ನು ನಾವು ನೋಡೋದಾದ್ರೆ, ಇಟ್ ಪ್ರೊಕ್ಲೈಮ್ಸ್ ದ ಗಾಡ್ಸ್ ಸಾವರ್ನಿಟಿ ಅಂಡ್ ಮೈಟಿ ಅಂಡ್ ಗ್ರೇಟ್ ಡೀಡ್ಸ್ ಆಫ್ ಗಾಡ್ ಎಂಬುದಾಗಿ ತಿಳಿಸ್ತದೆ. ದೇವರ ಸಾರ್ವಭೌಮತೆಯನ್ನ, ಪರಾಕ್ರಮತೆಯನ್ನು ತಿಳಿಸುವಂತಹ ಒಂದು ಕೀರ್ತನೆ. ಸೊ ಅದಕ್ಕೆ ಕೀರ್ತನೆಗಾರರ ಈ ಕೀರ್ತನೆಯನ್ನು ನಾವು ನೋಡೋದಾದ್ರೆ, ಈ ಕೀರ್ತನೆ ನಮಗೆ ಹೇಗೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ, ಜೀವನದ ಸಂದಿಗ್ಧ ಅಥವಾ ಕಷ್ಟದ ಪರಿಸ್ಥಿತಿಗಳಲ್ಲಿ ದೇವರನ್ನ ನಂಬಲಿಕ್ಕೆ, ದೇವರಲ್ಲಿ ಭರವಸವಿಡ್ಲಿಕ್ಕೆ ನಮಗೆ ಪ್ರೋತ್ಸಾಹ ನೀಡ್ತದೆ. ಹೇಗೆ ಅಂತ ಹೇಳಿದ್ರೆ, ದೇವರು ಹಿಂದೆ ಏನ್ ಮಾಡಿದ್ದಾನೆ ನಮ್ಮ ಪೂರ್ವಿಕರ ಜೀವನದಲ್ಲಿ ಅಥವಾ ನಮ್ಮ ವೈಯಕ್ತಿಕ ಜೀವನದ ಹಿಂದಿನ ದಿವಸಗಳಲ್ಲಿ ದೇವರು ಹೇಗೆ ನಮ್ಮನ್ನ ಕಾಪಾಡಿಕೊಂಡು ಬಂದಿದ್ದಾನೆ, ಹಾಗೆ ಕಾಲಿಡುವಂತ ಹೊಸ ವರ್ಷದಲ್ಲಿ ಕೂಡ ದೇವರ ವಾಕ್ಯದಲ್ಲಿರುವಂತ ಭವಿಷ್ಯ ಅಥವಾ ಭವಿಷ್ಯತ್ತಿನ ಕುರಿತಾದ ಆಲೋಚನೆ, ದೇವರಿಗೆ ನಮ್ಮ ವಿಷಯದಲ್ಲಿರುವಂತ ಆಲೋಚನೆಯನ್ನು ನೆನಪು ಮಾಡುವಾಗ ನಮಗೆ ವಿ ಫೀಲ್ ವಿ ಆರ್ ಸೆಕ್ಯೂರ್ ಅಂಡ್ ವಿ ಆರ್ ಬ್ಲೆಸ್ಡ್ ವೆನ್ ವಿ ಆರ್ ಹ್ಯಾವಿಂಗ್ ಗಾಡ್ ಇನ್ ಅವರ್ ಸೈಡ್ ಎಂಬುದಾಗಿ. ದೇವರು ನಮ್ಮ ಕಡೆ ಇರುವುದರಿಂದ ನಮಗೆ ಒಂದು ಸೇಫ್ ಅಂಡ್ ಕಂಫರ್ಟಬಲ್ ಫೀಲಿಂಗ್ ಅಥವಾ ಆ ನಂಬಿಕೆ ಭರವಸೆಯನ್ನ ಈ ಕೀರ್ತನೆ ನಮ್ಮಲ್ಲಿ ಹುಟ್ಟಿಸ್ತದೆ. ಹಾಗಾಗಿ ಈ ಕೀರ್ತನೆ ನಾವು ದೇವರ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೇವೆ ಎಂಬುದನ್ನು ಫೀಲ್ ಮಾಡಲಿಕ್ಕೆ ಕಲಿಸ್ತದೆ. ಸೊ ಈ ಕೀರ್ತನೆ ಕುರಿತಾಗಿ ಲೂಥರ್ ಹೇಳಿದಂತ ಒಂದು ಹೇಳಿಕೆಯನ್ನ ಜಾನ್ ಟ್ರಾಪ್ ಎನ್ನುವಂತ ಒಬ್ಬ ಥಿಯಾಲಜಿಯನ್ ಹೀಗೆ ಬರೀತಾರೆ. ಲೂಥರ್ ಏನಂತ ಹೇಳ್ತಾರೆ ಹೇಳಿದ್ರೆ, ಲೂಥರ್ ವೆನ್ is in greatest distress was wont to call for this psalm, saying, let us sing the 46th psalm in concert and let the devil do his worst ಎಂಬುದಾಗಿ. ಅಂತ ಹೇಳಿದ್ರೆ, ಲೂಥರ್ ಯಾವಾಗ ತುಂಬಾ ಡಿಸ್ಟ್ರೆಸ್ ಅಲ್ಲಿ ಸಮಸ್ಯೆಯಲ್ಲಿ ಇರ್ತಾನೋ ಅವಾಗ ಈ 46 ಸಾಮನ್ನ ರಾಗ ಮಾಡುವ ಎಂಬುದಾಗಿ ಅಲ್ಲಿರುವಂತವನು ಜನರಿಗೆ ಹೇಳ್ತಾ ಇದ್ದಂತೆ. ಹಾಗೆ ಅವ್ರು ಒಟ್ಟಾಗಿ ರಾಗ ಮಾಡುವಾಗ ಡೆವಿಲ್ ಏನ್ ಮಾಡ್ತಿದೆ ಅದು ಮಾಡ್ಲಿಕ್ಕಾಗ್ಲಿ, ಬಟ್ ವಿ ನೋ ದ್ಯಾಟ್ ಗಾಡ್ ಇಸ್ ಇನ್ ಅಸ್, ದೇವರು ನಮ್ಮಲ್ಲಿದ್ದಾನೆ, ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಹಾಗಾಗಿ ಅವರಿಗೆ ಈ ಕೀರ್ತನೆ ಅವರು ಕುಗ್ಗಿ ಹೋಗುವಾಗ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ he was feeling gaining kind of strength and a spiritual wisdom when he was reading this song. ಇದನ್ನು ಓದುವಾಗ ಅವರಿಗೆ ಇಂತಹ ಒಂದು ಅನುಭವಗಳು ಆಗ್ತಾ ಇತ್ತು. ನಾವು 46ನೇ ಅಧ್ಯಾಯದ ವಚನಗಳನ್ನು ಬಿಡಿ ಬಿಡಿ ಹಾಕಿ ಧ್ಯಾನ ಮಾಡ್ತಾ ಹೋಗುದಾದ್ರೆ, ಶಾರ್ಟ್ ಆಗಿ 11 ವಚನ ಇದೆ. ಅದರಲ್ಲಿ ಪ್ರಾರಂಭದ 3 ವಚನಗಳು ಏನನ್ನ ತಿಳಿಸಿದೆ ಅಂತ ಹೇಳಿದ್ರೆ, ಗಾಡ್ ಪ್ರೆಸೆಂಟ್ ಅಮಾಂಗ್ ದ ಪೀಪಲ್ ಎಂಬುದಾಗಿ, ದೇವರು ಜನರ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ. ಸೊ ನಾವು ಇಲ್ಲಿ ದೇವರಿಗೆ ಉಪಯೋಗಿಸುವಂತಹ ಕೆಲವು ಹೆಸರುಗಳನ್ನು ನೋಡ್ತೇವೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ವಿಕಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಗಾಡ್ ಇಸ್ ಅವರ್ ರೆಫ್ಯೂಜ್ ಅಂಡ್ ಗಾಡ್ ಇಸ್ ವೆರಿ ಪ್ರೆಸೆಂಟ್ ಹೆಲ್ಪ್ ಇನ್ ಅವರ್ ನೀಡ್ಸ್ ಎಂಬುದಾಗಿ. ದೇವರು ನಮಗೆ ಆಶ್ರಯ ದುರ್ಗ ಮತ್ತೆ ವಿಶೇಷವಾದಂತಹ ಸಹಾಯಕನು ಆಗಿದ್ದಾನೆ ಎಂಬುದಾಗಿ. ಬೇರೆ ಬೇರೆ ಹೆಸರುಗಳನ್ನು ದೇವರು ನಮಗೆ ಕೊಟ್ಟ ಹಾಗೆ ಇಲ್ಲಿ ದೇವರಿಗೆ ಕೊಡಲ್ಪಟ್ಟಂತ ಹೆಸರು ರೆಫ್ಯೂಜ್ ಅಂಡ್ ವೆರಿ ಪ್ರೆಸೆಂಟ್ ಹೆಲ್ಪ್ ಎಂಬುದಾಗಿ. ಇದು ನಮ್ಗೆ ಏನನ್ನ ತಿಳಿಸಿದೆ ಅಂತ ಹೇಳಿದ್ರೆ, ದ ಪ್ರಾವಿಷನ್ಸ್ ವಿ ರಿಸೀವ್ ಫ್ರಮ್ ದ ಗಾಡ್ ಎಂಬುದಾಗಿ. ದೇವರಿಂದ ಒದಗಿ ಬರುವಂತ ಸವಲತ್ತುಗಳು. ನಮಗೆ ರೆಫ್ಯೂಜ್ ಅಂತ, ಆಶ್ರಯ ಅಂತ ಹೇಳ್ಬೇಕಿದ್ರೆ, ನಮಗೆ ಮನೆ ಇದೆ, ಆಶ್ರಯ ಪಡ್ಕೊಳ್ತೇವೆ, ನಮಗೆ ಒಂಥರ ಏನು ಕಂಫರ್ಟಬಲ್ ಸೆಕ್ಯೂರ್ ಫೀಲಿಂಗ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ವೆನ್ ವಿ ಹ್ಯಾವ್ ಅ ಗುಡ್ ಬ್ಯಾಂಕ್ ಬ್ಯಾಲೆನ್ಸ್, ವೆನ್ ವಿ ಹ್ಯಾವ್ good support from supporting family ಅಥವಾ good education, or when we are living in a good environment, we feel that we are secured ಅಂತ ಹೇಳಿ ಅಲ್ವಾ. ಆದ್ರೆ
ಕೀರ್ತನೆಗಾರ ಹೇಳುವಂಥದ್ದು ದೇವರು ನಮಗೆ ಆಶ್ರಯ, ದೇವರನ್ನು ಆಶ್ರಯಿಸಿಕೊಂಡಂಥವ್ರು ಎಷ್ಟು ಧನ್ಯರಂತ ಅನೇಕ ಕಡೆಗಳನ್ನು ನೋಡ್ತೇವೆ. ದೇವರನ್ನು ಆಶ್ರಯಿಸಿಕೊಳ್ಳುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಇದರಲ್ಲಿ ನಾವು ನೋಡುವಂಥದ್ದನ್ನು ಗಮನಿಸ್ತೇವೆ. ಇನ್ನು ಗಾಡ್ ಇಸ್ ಅ ವೆರಿ ಪ್ರೆಸೆಂಟ್ ಹೆಲ್ಪ್ ಅಂತ ಹೇಳಬೇಕಿದ್ರೆ ಕಾನ್ಫಿಡೆನ್ಸ್ ಇನ್ ದಿ ಕಾನ್ಶಿಯಸ್ನೆಸ್ ಆಫ್ ದಿ ನಿಯರ್ನೆಸ್ ಆಫ್ ಗಾಡ್. ದೇವರು ನಮಗೆ ಹತ್ತಿರವಾಗಿದ್ದಾನೆ ಅಂತ ಹೇಳ್ಕೊಂಡು ಸೊ ಅನೇಕ ಕಡೆಗಳನ್ನು ನೋಡ್ತೇವೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡ್ರಿ ಅಂತ. ನಮಗೆ ದೇವರ ಹತ್ತಿರದಲ್ಲಿದ್ದಾನೆ ಅಂತ ಹೇಳಿದ್ದಾದ್ರೆ ವಿ ಆರ್ ಲಿವಿಂಗ್ ಇನ್ ಅ ರೈಚಿಯಸ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಅಂತ ಕೂಡ ಹೇಳ್ಬೋದು. ನಾವು ಒಂದು ವೇಳೆ ಅನ್ಯಾಯ ಅಥವಾ ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಾ ಇದ್ರೆ, ಅನ್ಯಾಯವಾದ ಆಧ್ಯಾತ್ಮಿಕವಲ್ಲದ ಜೀವನವನ್ನು ಮಾಡ್ತಾ ಇದ್ರೆ ದೇವರು ನಮ್ಮ ಹತ್ತಿರದಲ್ಲಿ ಇರುವುದಿಲ್ಲ. ದೇವರು ನಮ್ಮ ಹತ್ತಿರ ಇದ್ದಾನೆ ಅಂತ ಹೇಳಿದ್ರೆ ಗಾಡ್ ಕ್ಯಾನ್ ಸರ್ಟನ್ಲಿ ಕಮ್ ಎನಿ ಟೈಮ್ ಟು ಹೆಲ್ಪ್ ಅಸ್, ಟು ರೆಸ್ಕ್ಯೂ ಅಸ್ ಫ್ರಮ್ ದಿ ಎನಿ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಆರ್ ಡಿಸ್ಟ್ರೆಸ್ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೇವರು ಯಾವುದೇ ಸಮಸ್ಯೆಗಳಿಂದ ನಮ್ಮನ್ನು ಇಲ್ಲಿ ಬಿಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ದೇವರನ್ನು ಆಶ್ರಯಿಸುವಂಥದ್ದು, ದೇವರ ಸಹಾಯವನ್ನು ಎದುರು ನೋಡುವಂಥದ್ದು ಬಹಳ ಪ್ರಾಮುಖ್ಯ ಅಂತ ತಿಳಿಸ್ತಾನೆ. ಮತ್ತೆ ಹೇಳುವಂಥದ್ದು ಭೂಮಿಯು ಬೆಟ್ಟಗಳು ಮಾರ್ಪಟ್ಟರು ನಮಗೇನು ಭಯವಿಲ್ಲ ಎಂಬುದಾಗಿ. ಸೊ ಇದು ನಮ್ಗೇನನ್ನ ತಿಳಿಸ್ತದೆ ಅಂತ ಹೇಳಿದ್ರೆ, ಸೊ ಕೀರ್ತನೆಗಾರ ಇಲ್ಲಿ ಒಂದು ಲಾಜಿಕ್ ಅನ್ನು ಅಪ್ಲೈ ಮಾಡ್ತಾನೆ. ಏನಂತ ಹೇಳಿದ್ರೆ ಎಲ್ಲವೂ ನಾಶ ಆಗಿ ಹೋಗುವಾಗ ನಮಗೆ ಹೆದರುವಂಥ ಅಗತ್ಯವಿಲ್ಲ, ಬಿಕಾಸ್ ವಿ ಹ್ಯಾವ್ ಅ ಗಾಡ್ ಎಂಬುದಾಗಿ. ಒಂದು ಕಡೆ ನಮಗೆ ಯಾವಾಗ್ಲೂ ಭಯ ಆಗುವಂಥದ್ದು ಏನಾದರೂ ಲೂಸ್ ಆದರೆ ಅಥವಾ ಏನಾದರೂ ಫೇಲ್ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆದರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳುವಾಗ ಆ ಫೇಲಲ್ಲಿ ಕೂಡ ನಾವು ಒಳ್ಳೆ ರಿಸಲ್ಟನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಅದಕ್ಕೆ ಅವನು ಹೇಳುವಂಥದ್ದು ಭೂಮಿಯು ಮಾರ್ಪಟ್ಟರು ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ ಎಂಬುದಾಗಿ. ಸೊ ಎಷ್ಟೇ ಭಯಗಳು ಅಥವಾ ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ಆಶ್ರಯಿಸಿಕೊಂಡಾಗ ಈ ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡವನು ದೇವರು. ಹಾಗಾಗಿ ದೇವರು ಸಮಸ್ಯೆಗಳಿಂದ ಈಸಿಯಾಗಿ ನೆನಸದ ರೀತಿಯಲ್ಲಿ ಬಿಡುಗಡೆ ಮಾಡ್ತಾನೆ. ಹಾಗಾಗಿ ದೇವರನ್ನ ನೆನಪು ಮಾಡಿಕೊಳ್ಳ್ರಿ ಅಥವಾ ದೇವರನ್ನ ಆಶ್ರಯಿಸಿಕೊಳ್ಳ್ರಿ ಎಂಬುದಾಗಿ ಕೀರ್ತನೆಗಾರ ಕರೆ ಕೊಡ್ತಾನೆ. ನಮಗೆ ಕೂಡ ತುಂಬ ಜನ ಕೊರೋನಾ ಟೈಮಲ್ಲಿ ಎದುರ್ತಾ ಇದ್ರು. ಕೆಲವರು ಹೆಚ್ಚಿನವರಾಗ ಚರ್ಚಿಗೆ ಬಂದದ್ದು, ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಕೂಡ ಇದ್ದಿರ್ಬೋದು. ಅಂತ ಹೇಳಿದ್ರೆ ದೇವರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ಬೇರೆ ವಿಷಯಗಳಲ್ಲಿ ಸಂತೋಷ ಪಡ್ತಿದ್ದವರು ಯಾವಾಗ ನಮ್ಮನ್ನ ಹಣ ಆಗಲಿ ಯಾವುದೇ ಔಷಧಿಗಳಾಗಲಿ ಉಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ದೇವರ ಹತ್ರ ಬರ್ತೇವೆ. ಅಂತ ಹೇಳಿದ್ರೆ ನಮಗಿರುವಂತಹ ಅಲ್ಟಿಮೇಟ್ ಹೋಪ್ ಆ್ಯಂಡ್ ಸೋರ್ಸ್ ಆಫ್ ಸಾಲ್ವೇಷನ್ ಆರ್ ಅಥವಾ ಸೋರ್ಸ್ ಆಫ್ ಕಂಫರ್ಟ್ ಅಂತ ಹೇಳಿದ್ರೆ ದಟ್ ಇಸ್ ಓನ್ಲಿ ಗಾಡ್. ನಮಗೆ ಎಲ್ಲ ಹೋಪ್, ಎಲ್ಲ ಹೆಲ್ಪ್ ಎಲ್ಲ ಕಡೆಯಿಂದ ಲೋಕದಲ್ಲಿ ಸಿಕ್ಕುವಂಥದ್ದು ಮುಗ್ದು ಹೋದ್ರೆ ಲಾಸ್ಟಿಗೆ ಇರುವಂಥ ಹೋಪ್ ಯಾರು ಅಂತ ಹೇಳಿದ್ರೆ ದೇವರು ಮಾತ್ರ. ಹಾಗಾಗಿ ದೇವರನ್ನು ಆಶ್ರಯಿಸುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಮುಂದಿನ ಮಾತು ಸೇಲ್ ಅಂತ ಇದೆ. ಸೇಲ್ ಅಂತ ಹೇಳಿದ್ರೆ ಇಟ್ಸ್ ಅ ಪಾಸ್. ಸಾಂಗ್ ಆಡುವಾಗ ಇಟ್ಸ್ ಅ ಪಾಸ್, ಇಂಟರ್ಲೂಡ್ ಆಗ್ತಾ ಇರ್ತದೆ, ಮ್ಯೂಸಿಕ್ ಆಗ್ತಾ ಇರ್ತದೆ. ದರ್ ವಿಲ್ ಬಿ ನೋ ಸಾಂಗ್ಸ್ ಆರ್ ಲಿರಿಕ್ಸ್ ಆರ್ ಪ್ರೊನೌನ್ಸ್ಡ್ ಡ್ಯೂರಿಂಗ್ ದಟ್ ಟೈಮ್. ಆ ಟೈಮಲ್ಲಿ ಪಾಸ್ ಅಂತ ಹೇಳುವಾಗ ವಿ ಹ್ಯಾವ್ ಟು ರೀಕಲೆಕ್ಟ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಮೆಡಿಟೇಟೆಡ್ ಸೋ ಫಾರ್ ಅಂತ ಹೇಳಿ. ನಾವು ಇಲ್ಲಿಯ ತನಕ ಏನೇನೆಲ್ಲ ಧ್ಯಾನ ಮಾಡೋದು ಅದನ್ನು ಒಂದ್ಸಲ ನೆನಪು ಮಾಡ್ಕೊಳ್ಬೇಕು. ದೇವರು ನಮಗೆ ಇಲ್ಲಿಯ ತನಕ ಏನನ್ನ ಮಾಡಿದ, ಎಷ್ಟೆಲ್ಲ ಉಪಕಾರವನ್ನು ಹೊಂದ್ಕೊಂಡ್ವಿ. ಸಮುದ್ರ ಮಾರ್ಪಟ್ಟರು ಬೆಟ್ಟಗಳು ಮುಳುಗಿ ಹೋದರೂ ನಾವು ದೇವರಲ್ಲಿ ಭರವಸೆ ಬಿಡಬೇಕಂತ ಹೇಳಿದ್ರೆ ದೇವರು ನಮ್ಗೆ ಏನು ಮಾಡಿದ್ದಾನೆ ಅದನ್ನು ನೆನಪು ಮಾಡಿಕೊಂಡು ರೀಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕರೆ ಇದೆ. ಸೊ ಮುಂದಿನ ವಚನಗಳನ್ನು ನಾವು ಓದ್ತಾ ಹೋಗೋದಾದ್ರೆ 4:6 ದ ಪೀಸ್ಫುಲ್ ಪ್ರಾವಿಷನ್ ಆಫ್ ಗಾಡ್ ಎಂಬುದಾಗಿ ಹೇಳ್ಬೋದು. ದೇವರ ಒಂದು ಸಮಾಧಾನಕರವಾದಂತಹ ಸೌಲಭ್ಯಗಳು ನಮಗೆ ಸಿಕ್ಕುವಂಥದ್ದು. ಇಲ್ಲಿ ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸ್ತದೆ ಎಂಬುದಾಗಿ. ಸೊ ಯೆರೂಸಲೇಮ್ ನಗರದಲ್ಲಿ ನದಿಗಳು ಇರಲಿಲ್ಲ, ಆದರೆ ಯೆರೂಸಲೇಮ್ನ ದೇವಾಲಯದ ಸುತ್ತಮುತ್ತ ಕೆಲವು ತೊರೆಗಳು, ಸ್ಟ್ರೀಮ್ಸ್ ಅಂತ ಹೇಳ್ತೇವೆ, ಅದು ಹರಿತಾ ಇತ್ತು. ಹಾಗಾಗಿ ಆ ಕಾಲುವೆಗಳ ಕುರಿತಾಗಿ ಇಲ್ಲಿ ಮಾತನಾಡುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಸ್ಟ್ರೀಮ್ಸ್ ಅಂತ ಹೇಳ್ಬೇಕಿದ್ರೆ ಸಣ್ಣ ತೊರೆಗಳಿದ್ವು, ಆದರೆ ಪ್ರವಾದನೆ ಮಾತುಗಳೆಲ್ಲ ನೋಡ್ತೇವೆ. ಮುಂದಿನ ಯೆರೂಸಲೇಮ್ನಲ್ಲಿ ಒಳ್ಳೆಯ ನದಿಯಲ್ಲಿ ಜೀವಧಾರೆಗಳು ಹುಟ್ಟಿ ಬರ್ತವೆ, ನದಿ ಹರಿತದೆ ಅಂತ. ಒಂದು ವೇಳೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯ 12ನೇ ವಚನ ನೀವು ಓದಿದ್ರೆ
ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಎಹೆಚ್ಕೆಲ 47:12 ಮತ್ತೆ ಪ್ರಕಟಣೆ 22:1. ಅಲ್ಲಿ ನೀರು, ಜೀವ ಜಲಗಳು ಅಥವಾ ಒಂದು ನದಿ, ಕಾಲುವೆ ಅಂತ ಹೇಳಬೇಕಿದ್ರೆ ಇಟ್ ಸಿಂಬಲೈಸಸ್ ದ ಸೋರ್ಸ್ ಆಫ್ ಲೈಫ್ ಗಿವಿಂಗ್ ವಾಟರ್. ಜೀವವನ್ನು ಕೊಡುವಂತಹ ನೀರನ್ನ, ಜೀವ ಜಲವನ್ನು ತಿಳಿಸ್ತದೆ. ನೀರು ಕೇವಲ ನೀರಾಗಿ ನಮಗೆ ಬೈಬಲಲ್ಲಿ ಉಪಯೋಗಿಸಲ್ಪಟ್ಟಿಲ್ಲ. ಇಟ್ ಸಿಂಬಲೈಸಸ್ ಸೋ ಮೆನಿ ಮೀನಿಂಗ್ಸ್, ಹಲವು ಅರ್ಥಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅದನ್ನೇ ಯೆರೂಸಲೇಮ್ ದೇವಾಲಯಕ್ಕೆ ಇದನ್ನು ಹೋಲಿಕೆ ಮಾಡುವಾಗ ದ ಸಿಟಿ ಆಫ್ ಗಾಡ್ ಅಂತ ಹೇಳಿದ್ರೆ ದೇವರು ಅಲ್ಲಿ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವರ ಒಂದು ಟೆಬರ್ನಿಕಲ್ ಅಂತ ಹೇಳಿದ್ರೆ ಮಂಜೂಷ ಅಲ್ಲಿರುವಾಗ ದೇವರ ಪ್ರಸನ್ನತೆ ಅವರ ಜೊತೆಯಲ್ಲಿದೆ ಎಂಬುದಾಗಿ ಒಂದು ನಂಬಿಕೆ. ಇನ್ನೊಂದು ಕಡೆ ಇಟ್ ಆಲ್ಸೋ ಲೀಡ್ಸ್ ಅಸ್ ಟುವರ್ಡ್ಸ್ ದ ನ್ಯೂ ಜೆರೂಸಲೇಮ್. ಹೊಸ ಯೆರೂಸಲೇಮಿನ ಕುರಿತಾಗಿ ಕೂಡ ಯೋಚನೆಯನ್ನು ಮಾಡಲಿಕ್ಕೆ ಕಾರ್ಯನ ಕೊಡ್ತದೆ. ಹೊಸ ಯೆರೂಸಲೇಮ್ನಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ, ಅದರಲ್ಲಿ ನಮಗೆ ಅನೇಕ ಹೊಸ ಅನುಭವಗಳು ನಡೆಸ್ತದೆ ಅಂತ. ಏನಂತ ಹೇಳಿದ್ರೆ 5-6ನೇ ವಚನಗಳಲ್ಲಿದೆ. ಅಲ್ಲಿ ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರ್ತಾನೆ ಎಂಬುದಾಗಿ. ದೇವರು ನಮ್ಮ ಜೊತೆ ಇರುವುದರಿಂದ ಯಾವುದೇ ರೀತಿಯ ಯೆರೂಸಲೇಮ್ನ, ಹೊಸ ಯೆರೂಸಲೇಮ್ನ ವಿಷಯದಲ್ಲಿ ತೊಂದರೆಗಳಾಗುವುದಿಲ್ಲ. ದೇವರು ಯಾವಾಗಲೂ ಅದರ ಸಹಾಯಕ್ಕೆ ಇರ್ತಾನೆ ಎಂಬುದಾಗಿ. ಮತ್ತೆ 6ನೇ ವಚನದಲ್ಲಿ ಹೇಳುವಂಥದ್ದು ಜನಗಳು ಕಲ ಒಳಗೊಂಡು ರಾಜ್ಯಗಳು ತತ್ತರಿಸಿದವು ಎಂಬುದಾಗಿ. ಅಲ್ಲಿ ಬೇರೆ ಬೇರೆ ಜನಾಂಗಗಳು ಅದನ್ನು ನೋಡಿ ನೆದರಿ ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ವಚನ ಹೇಳಕ್ಕೆ ಬರುವಾಗ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಇದು ದ ಲಾರ್ಡ್ ಆಫ್ ಓಸ್ಟ್ ಎಂಬುದಾಗಿ ಇಬ್ರಿಯ ಪದದಲ್ಲಿ ಯಾವೆ ಸಾಬೋತ್ ಎಂಬುದಾಗಿ ಟ್ರಾನ್ಸ್ಲೇಷನ್ ಆಗಿರುವಂಥದ್ದು. ಯಾವೆ ಶಾಬೋತ್ ಎಂಬುದಾಗಿ ಅಂತ ಹೇಳಿದ್ರೆ ದ ಗ್ಲೋರಿ ಅಂಡ್ ಮೈಟಿ ಥಿಂಗ್ಸ್ ಆರ್ ಬಿಲಾಂಗ್ಸ್ ಟು ಗಾಡ್ ಎಂಬುದಾಗಿ. ಸೇನಾಧೀಶ್ವರನಾದ ಯೆಹೋವನು ಅಂತ ಹೇಳಿದ್ರೆ ದ ಗ್ಲೋರಿ ಅಂಡ್ ಮೈಟಿ ಥಿಂಗ್ಸ್ ದಟ್ ಆರ್ ಕಮ್ಸ್ ಟುಗೆದರ್ ಅಂಡ್ ದಟ್ ಇಸ್ ಸಡನ್ಲಿ ಯುನೈಟೆಡ್ ಇನ್ ಗಾಡ್ ಅಲೋನ್ ಎಂಬುದಾಗಿ. ದೇವರಲ್ಲಿ ಮಾತ್ರ ಮಹಿಮೆ ಮತ್ತು ಪರಾಕ್ರಮ ಎನ್ನುವಂಥದ್ದು ಒಟ್ಟಾಗಿ ಕಂಡು ಬರ್ತದೆ. ಇದು ಮುಂದಿನ ಮಾತು, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಅಂತ ಹೇಳಿದ್ರೆ ದ ಗಾಡ್ ಹೂ ಆಕ್ಟೆಡ್ ಇನ್ ದ ಹಿಸ್ಟ್ರಿ. ಇಸ್ರಾಯೇಲರ ಚರಿತ್ರೆಯಲ್ಲಿ ಯಾವ ದೇವರ ಕಾರ್ಯ ಮಾಡಿದನೋ ಆತನ ಇವತ್ತಿಗೆ ಕೂಡ ನಮಗೆ ಏನಾಗಿದ್ದಾನೆ, ಆಶ್ರಯ ದುರ್ಗವಾಗಿದ್ದಾನೆ. ಹಾಗಾಗಿ ಆತ ನಮ್ಮ ಜೊತೆಯಲ್ಲಿರುವಂಥದ್ರಿಂದ ನಮಗೆ ಹೆದರುವ ಅಗತ್ಯ ಇಲ್ಲ ಎಂಬುದಾಗಿ ತಿಳಿಸ್ತದೆ. ಸೊ ನಾವು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ 8 ಮತ್ತು 9ನೇ ವಚನ, ಬಿಹೋಲ್ಡಿಂಗ್ ದ ವರ್ಕ್ಸ್ ಆಫ್ ದ ಲಾರ್ಡ್ ಎಂಬುದಾಗಿ, ದೇವರ ಕಾರ್ಯವನ್ನು ನೋಡ್ರಿ ಎಂಬುದಾಗಿ ತಿಳಿಸ್ತದೆ. ಸೊ 8 ಮತ್ತು 9ನೇ ವಚನದಲ್ಲಿ ನಾವು ದೇವರ ಕಾರ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಕರೆಯಿದೆ. 46ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರನ್ನು ಆಶ್ರಯಿಸಲಿಕ್ಕೆ ಕರೆಯಿದ್ರೆ 8ನೇ ವಚನಕ್ಕೆ ಬರುವಾಗ ದೇವರ ಕಾರ್ಯಗಳನ್ನ ನೋಡ್ರಿ ಎಂಬುದಾಗಿ. ಸೊ ಅಲ್ಲಿ ಏನೆಲ್ಲ ಕಾರ್ಯಗಳಂತ ಹೇಳಿದ್ರೆ ಚರಿತ್ರೆಯಲ್ಲಿ ದೇವರು ಎಂಥ ಪ್ರಳಯವನ್ನ ನಡೆಸಿದ್ದಾನೆ, ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನ ನಿಲ್ಲಿಸಿ ಬಿಟ್ಟಿದ್ದಾನೆ ಅಂತ ಹೇಳಿ. ಸೊ ದೇವರ ಕಡೆಗೆ ವಿರುದ್ಧವಾಗಿ ಅನೇಕ ಜನರು ಅವತ್ತು ತಿರುಗಿ ಬಿದ್ದಿದ್ರು ಜಲಪ್ರಳಯ ಆದಂಥ ನೋಹನ ಕಾಲದಲ್ಲಿ. ಆದರೆ ದೇವರು ಒಬ್ಬನ ಮೂಲಕವಾಗಿ ಒಬ್ಬನನ್ನು ರಕ್ಷಿಸಿ ಇಡೀ ಜನರನ್ನು ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ಗಾಡ್ ಹ್ಯಾಸ್ ಅ ಬೆಟರ್ ಪ್ಲಾನ್. ಗಾಡ್ ವಾಸ್ ದ ಮೈಟಿ ಅಂಡ್ ಸ್ಟ್ರಾಂಗ್ ವಾರಿಯರ್ ದೆನ್ ಎನಿ ಒನ್ ಇನ್ ದಿಸ್ ವರ್ಲ್ಡ್ ಎಂಬುದಾಗಿ. ದೇವರು ಅಂಥ ಕಾರ್ಯಗಳನ್ನು ಮಾಡಿದ್ದಾನೆ. ಹಾಗಾಗಿ ದೇವರ ಮೇಲೆ ನಂಬಿಕೆಯನ್ನು, ಭಯಭಕ್ತಿಯನ್ನು ಇಟ್ರಿ ಎಂಬುದಾಗಿ. ಮುಂದಿನ ಮಾತುಗಳು ಹೇಳುವಂಥದ್ದು, ಆತನ ಎಲ್ಲ ಭಾಗದಲ್ಲಿ ಯುದ್ಧವನ್ನು ನಿಲ್ಲಿಸಿ ಮುರಿದು ಹಾಕಿ, ಡೆಸೋಲ್ಯೂಷನ್ ಎನ್ನುವಂಥ ಪದವನ್ನು ಇಂಗ್ಲಿಷ್ನಲ್ಲಿ ಉಪಯೋಗಿಸ್ತಾರೆ, ನಿರ್ಜನವನ್ನಾಗಿ ಮಾಡಿಬಿಟ್ಟಿದ್ದಾನೆ ಎಂಬುದಾಗಿ. ಅಂತ ಹೇಳಿದ್ರೆ ದೇವರ ಕೋಪ ಪರಾಕ್ರಮ ಏನು ಮಾಡ್ತದೆ, ನಿರ್ಜನ ಅಂತ ಹೇಳಿದ್ರೆ ಯಾರು ಜನವೇ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ ಒಂದು ಸಮಾಜವನ್ನು ದೇವರು ನಡೆಸ್ತಾನೆ. ದೇವರ ಪರಾಕ್ರಮ, ದೇವರ ಕೋಪ ಅಷ್ಟು ಭಯಂಕರವಾದದ್ದು. ಆದರೆ ದೇವರನ್ನು ಆಶ್ರಯಿಸಿಕೊಂಡವರಿಗೆ ದೇವರು ಕಾಪಾಡುವಂತಹ ಆಶ್ರಯ ದುರ್ಗವಾದಂಥ ದೇವರಾಗಿದ್ದಾನೆ ಎಂಬುದಾಗಿ ತಿಳಿಸ್ತದೆ. ನಾವು ಕೊನೆಯ ವಚನಗಳಿಗೆ ಮುಂದುವರಿಯುವುದಾದರೆ 10 ಮತ್ತು 11ನೇ ವಚನದಲ್ಲಿ ವರ್ಡ್ ಫ್ರಮ್ ಗಾಡ್ ಎಂಬುದಾಗಿ. 10ನೇ ವಚನ, ಕೀರ್ತನೆಗಾರ ದೇವರ ಹೇಳುವಾಗೆ ಇದನ್ನು ಬರೀತಾನೆ. ಏನಂತ ಹೇಳಿದ್ರೆ, ಬಿಡಿರಿ ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳ್ರಿ ಎಂಬುದಾಗಿ. ಇಲ್ಲಿ ದೇವರು ಹೇಳುವಂಥದ್ದು ನೋ ದ್ಯಾಟ್ ಐ ಆಮ್ ಯುವರ್ ಗಾಡ್ ಎಂಬುದಾಗಿ. ನಾನು ನಿಮ್ಮ ದೇವರು ಅಂತದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನಾವು ಅದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ದೇವರು ನಮ್ಮ ದೇವರಾಗಿದ್ದಾನೆ. ದೇವರ ಸಾರ್ವಭೌಮತೆ, ದೇವರ ಕಾರ್ಯಗಳನ್ನು ನೋಡಿ ದೇವರನ್ನು ಆಶ್ರಯಿಸಿಕೊಂಡು ಇದರಿಂದ ನಾವು ದೇವರನ್ನು ತಿಳ್ಕೊಂಡಾಗ ದೇವರು ಏನು ಮಾಡ್ತಾನೆ, ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಸೇನಾಧೀಶ್ವರನಾದ ಯೆಹೋವನು
ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಸೊ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಹೇಳೋದಾದ್ರೆ, ಫಾರ್ ಅ ಟೈಮ್ ಬೀಯಿಂಗ್ ವಿ ಮೇ ಫೀಲ್ ಲೈಕ್ ವಿ ಫೀಲ್ ಆ್ಯಂಡ್ ಅ ಲಾಟ್ ಆಫ್ ಆಂಗ್ಸೈಟೀಸ್ ಮತ್ತು ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಲಿಕ್ಕಾದರೆ ಕೂಡ, ಬಟ್ ಈ ನೆವರ್ ಆಲ್ವಾಸ್ ಟು ಫಾಲ್ ಡೌನ್ ಅಥವಾ ಫೇಲ್ ಇನ್ ಅವರ್ ಎನಿ ಇನಿಷಿಯೇಟಿವ್ಸ್ ಆರ್ ಎನಿ ವರ್ಕ್ಸ್ ಆರ್ ಎನಿ ಮೂವ್ಮೆಂಟ್ಸ್. ನಾವು ದೇವರ ಯಾವುದೇ ಕಾರ್ಯದಲ್ಲಿ ಮುಂದೆ ಹೋಗುವಾಗ, ದೇವರ ನಂಬಿ ದೇವರ ಹೆಸರಲ್ಲಿ ಮುಂದೆ ಹೋಗುವಾಗ ದೇವರು ಫೇಲ್ ಆಗಲಿಕ್ಕೆ ಅಥವಾ ಅದರಲ್ಲಿ ಬಿದ್ದು ಹೋಗಲಿಕ್ಕೆ ಬಿಡುವುದಿಲ್ಲ. ದೇವರು ನಮ್ಮ ಜೊತೆ ಇರೋದ್ರಿಂದ, ಆಶ್ಚರ್ಯವಾಗಿರೋದ್ರಿಂದ we can overcome all those failures and obstacles and we can win in our battle ಎಂಬುದಾಗಿ. ನಾವು ಅದರಲ್ಲಿ ವಿನ್ ಆಗಲಿಕ್ಕೆ ದೇವರು ನಮಗೆ ಸಹಾಯವನ್ನು ಕೊಡ್ತಾನೆ ಎಂಬುದಾಗಿ. ಸೊ ಒಟ್ಟಿನಲ್ಲಿ ಕೀರ್ತನೆಯನ್ನು ನಾವು ನೋಡೋದಾದ್ರೆ, ದೇವರನ್ನು ಆಶ್ರಯಿಸಿಕೊಂಡಂಥವರಿಗೆ ದೇವರಲ್ಲಿ ಸಕ್ಸಸ್ ಎನ್ನುವಂಥದ್ದು, ಒಳ್ಳೆಯ ರಿಸಲ್ಟ್ ಎನ್ನುವಂಥದ್ದು, ಕಂಫರ್ಟ್, ರೆಫ್ಯೂಜ್ ಎನ್ನುವಂಥದ್ದು ಸಿಗ್ತದೆ, ಬೆಟರ್ ದೆನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಎಂಬುದಾಗಿ. ನಾವು ಈ ಪ್ರಪಂಚದಲ್ಲಿ ಬೇರೆ ಯಾವುದೇ ವಿಷಯಗಳನ್ನು ಆಶ್ರಯಿಸೋದಕ್ಕಿಂತ ದೇವರನ್ನು ಆಶ್ರಯಿಸಿ ಬದುಕುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ಜೀವನಕ್ಕೆ ನಾವು ಕೂಡ ಪಾತ್ರರಾಗಲಿಕ್ಕೆ ಕೀರ್ತನೆಯ ವಾಕ್ಯ ಭಾಗ ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಿ. ನಾವು ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ಅದನ್ನು ಬಿಟ್ಟು ಬಿಡದೆ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಆಶ್ರಯದಲ್ಲಿ ಸಿಕ್ಕುವಂತಹ ಜೀವಜಲವನ್ನು, ರಕ್ಷಣೆಯನ್ನು, ಜಯವನ್ನು ಅನುಭವಿಸಲಿಕ್ಕಾಗುವಂತೆ ನಮಗೆ ಕಲಿಸು. ಆನ್ಲೈನಲ್ಲಿ ಪಾಲ್ಗೊಂಡಂಥ ಎಲ್ಲರ ಜೀವನಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಸುಖಕರವಾದ ವಿಶ್ರಾಂತಿಯನ್ನು ಕೊಡು. ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ, ಹೊಸ ಬಲ್ಲದೊಂದಿಗೆ ನಮ್ಮನ್ನು ನಡೆಸೆಂದು ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ದೀನತೆಯನ್ನು ಬೇಡುತ್ತೇವೆ. ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ರಕ್ಷಕನಾದಂಥ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲ ಕೊನೆಗಿಲೇ ಆಗಿರಲಿ. ಆಮೇನ್.